ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋಲಿ ನಿಮ್ಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ. ಹಾಗೂ ಲಾಸ್ಟ್ ಇಯರ್ ಕಟ್ ಆಫ್ PDF ನ ನೀವು ಹೇಗೆ ಅನಲೈಸ್ ಮಾಡಬೇಕು ಅದ್ರ ಬಗ್ಗೆನೂ ಸಹ ಈ ಒಂದು ವಿಡಿಯೋಲಿ ಹೇಳ್ತೀನಿ. ಸೊ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ ಯಾಕೆ ಇಂಪಾರ್ಟೆಂಟ್, ಯಾಕೆ ಎಲ್ಲರೂ ಅದನ್ನ ಡೌನ್ಲೋಡ್ ಮಾಡಿ ಒಂದ್ಸತಿ ನೋಡ್ಬೇಕಂತ ಈ ಒಂದು ವಿಡಿಯೋಲಿ ಹೇಳ್ತೀನಿ. ನಿಮ್ಗೆ ಈಸಿ ಆಗ್ಲಿ ಅಂತ ಈ ಒಂದು ವಿಡಿಯೋನ ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್ PDF ಲಿಂಕ್ ಹಾಗೂ ಲಾಸ್ಟ್ ಇಯರ್ದು ಇಂಜಿನಿಯರಿಂಗ್ ಜನರಲ್ ರೌಂಡ್ 1 ರೌಂಡ್ 2 ಮತ್ತೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ PDF ಲಿಂಕ್ ನಿಮ್ಗೆ ಅಲ್ಲಿ ಸಿಗತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಕೇಳಿಸ್ಕೊಳ್ಳಿ, ಈ ಒಂದು ವಿಡಿಯೋಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಗೆ ಹೇಳ್ತೀನಿ. ಸೀಟ್ ಮ್ಯಾಟ್ರಿಕ್ಸ್ ಏನಂದ್ರೆ ಒಂದ್ ಪರ್ಟಿಕ್ಯುಲರ್ ಕಾಲೇಜ್ ಅಲ್ಲಿ ಯಾವ್ಯಾವ ಬ್ರಾಂಚ್, ಆ ಒಂದು ಬ್ರಾಂಚ್ ಅಲ್ಲಿ ಎಷ್ಟೆಷ್ಟು ಸ್ಟೂಡೆಂಟ್ಸ್ ಇಂಟೇಕ್ ಇರುತ್ತಲ್ವ ಅದರದೊಂದು ಕಂಪ್ಲೀಟ್ ಲಿಸ್ಟ್ ಆಗಿರುತ್ತೆ. ಸೊ ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಫೈನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಇದರಲ್ಲಿ ಸೀಟ್ಸ್ ಇನ್ ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಸ್ ಅಥವಾ VT ಕಾನ್ಸ್ಟಿಟ್ಯೂಯೆಂಟ್ ಕಾಲೇಜಸ್ ಇರ್ಬೋದು, ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ ಇರ್ಬೋದು, ಅಥವಾ ಅನ್ಎಡೆಡ್ ಪ್ರೈವೇಟ್ ಕಾಲೇಜಸ್ ಇರ್ಬೋದು. ಸೊ ಅದೆಲ್ಲ ಕಾಲೇಜಸ್ ಯಾವ್ಯಾವ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಆಗುತ್ತಲ್ವ ಅದೆಲ್ಲ ಕಾಲೇಜಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ರಾಂಚಸ್ ಅದರಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ ಇಂಟೇಕ್ ಈ ಒಂದು PDF ಅಲ್ಲಿ ಲಿಸ್ಟ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಒಂದ್ಸತಿ ಡೌನ್ಲೋಡ್ ಮಾಡಿ ಅದರಲ್ಲಿ ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೀಟ್ಸ್ ಇನ್ ಪ್ರೈವೇಟ್ ಅನ್ಎಡೆಡ್ ಕಾಲೇಜಸ್ ಅಂಡ್ ಅನ್ಎಡೆಡ್ ಕೋರ್ಸಸ್ ಅಲ್ಲಿ ನೋಡಿ. ಫಸ್ಟ್ ಬಂದಿದೆ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಆ ಕಾಲೇಜಸ್ ಅಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ತಗೊಳ್ಳಿ. ಇಂಟೇಕ್ ಎಷ್ಟಿದೆ 60 ಸ್ಟೂಡೆಂಟ್ಸ್. ಅದರಲ್ಲಿ 27 ಸೀಟ್ಸ್ ನಿಮ್ಮ ಗವರ್ಮೆಂಟ್ ಸೀಟ್ಸ್ ಅಲ್ಲಿ ಬಂದಿರುತ್ತೆ, ಅಂದ್ರೆ ನಿಮ್ಮ ಕೌನ್ಸಿಲಿಂಗ್ ಅಲ್ಲಿ ಅಲಾಟ್ ಆಗಿರುತ್ತೆ. ಸೊ ಈ ಒಂದು ಕ್ಯಾಟಗರಿ 1 ಸೀಟ್ಸ್ ಆಗಿರ್ಬೋದು ಇಷ್ಟು, ಮತ್ತೆ ಕ್ಯಾಟಗರಿ 2 ಕ್ಯಾಟಗರಿ 3 ಅದೆಲ್ಲ ಬಂದಿರುತ್ತೆ. ಹಾಗೂ ಓವರ್ ಅಂಡ್ ಅಬವ್ ಇಂಟೇಕ್ SNQ ಕೋಟಾಗಿ ಆಬ್ವಿಯಸ್ಲಿ 5%, ಅಂದ್ರೆ ಈ ಒಂದು 60 ಸೀಟ್ಸ್ ಅನ್ನ 5% ನೀವು ಮಾಡಿದ್ರೆ 3 ಸೀಟ್ಸ್. ಸೊ ಒಂದ್ ಪರ್ಟಿಕ್ಯುಲರ್ ಬ್ರಾಂಚ್ ಅಲ್ಲಿ 3 ಸೀಟ್ಸ್ SNQ ಕೋಟಾಗಲ್ಲಿ ಆಗಿರುತ್ತೆ. ಅದೇ ತರ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಅಲ್ಲಿ ನೋಡಿದ್ರೆ 6 ಸೀಟ್ಸ್ SNQ ಕೋಟಾಗ ಆಗಿರುತ್ತೆ. ಫ್ಯಾಮಿಲಿ ಇನ್ಕಮ್ ಸರ್ಟಿಫಿಕೇಟ್ ಏನಿರುತ್ತೆ ಅದರ ಬೇಸಿಸ್ ಮೇಲೂ ಸಹ SNQ ಕೋಟಾ ಸೀಟ್ಸ್ ಅಲಾಟ್ ಆಗುತ್ತೆ. ಸೊ ಇಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಅದೇ ತರ ಬೇರೆ ಬೇರೆ ಏನೇನ್ ಬ್ರಾಂಚಸ್ ಇರುತ್ತೆ ಅದರದೆಲ್ಲ ಇಂಟೇಕ್ ಲಿಸ್ಟ್ ಆಗಿರುತ್ತೆ. ಸೊ ಎಲ್ಲಾ ಕಾಲೇಜಸ್ ಇದರಲ್ಲಿ ಲಿಸ್ಟ್ ಆಗಿರುತ್ತೆ. ಇದು ಡ್ರಾಫ್ಟ್ ಸೀಟ್ ಮ್ಯಾಟ್ರಿಕ್ಸ್. ಒರಿಜಿನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾಗ ಅದರಲ್ಲಿ ಫೈನಲ್ ಆಗಿ ಅಂದ್ರೆ ಎಲ್ಲಾ ಕಾಲೇಜಸ್ ಪ್ಲಸ್ ಎಲ್ಲಾ ಬ್ರಾಂಚಸ್ ಫೈನಲ್ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೊ ಅವಾಗ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಾದ್ರೆ, ಸೊ ಯಾವ್ದೊಂದು ಕಾಲೇಜು ಹೊಸದಾಗಿ ಸ್ಟಾರ್ಟ್ ಆಗಿದ್ರೆ ಅದು ಸಹ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಅಥವಾ ಯಾವ್ದೊಂದು ಕಾಲೇಜಸ್ ಅಲ್ಲಿ ಹೊಸ ಬ್ರಾಂಚ್ ಇಂಟ್ರೊಡ್ಯೂಸ್ ಆಗಿದ್ರೆ ಅದು ಸಹ ಇಲ್ಲಿ ಬಂದಿರುತ್ತೆ. ಬಟ್ ನೀವು ಲಾಸ್ಟ್ ಇಯರ್ ಕಟ್ ಆಫ್ PDF ಅಲ್ಲಿ ನೋಡಿದ್ರೆ ನಿಮ್ಗೆ ಆ ಒಂದು ಹೊಸ ಬ್ರಾಂಚ್ ಆ ಒಂದು ಪರ್ಟಿಕ್ಯುಲರ್ ಕಾಲೇಜ್ ಸಿಗಲ್ಲ. ಸೊ ನೀವೇನ್ ಮಾಡ್ಬೇಕು, ಯಾವ್ಯಾವ ಕಾಲೇಜಸ್ ಅಲ್ಲಿ ನೀವು ಹೋಗ್ಬೇಕಂತ ಅನ್ಕೊಂಡಿದ್ದೀರಾ ಅಥವಾ ಯಾವ್ಯಾವ ಕಾಲೇಜಸ್ ನಿಮ್ಗೆ ಸಿಗಲ್ಲ ಅದರಲ್ಲಿ ಒಂದು ನೋಡಿ ಯಾವ್ದಾದ್ರು ಹೊಸ ಬ್ರಾಂಚ್ ಇನ್ಕ್ಲೂಡ್ ಆಗಿದೆಯಾ ಇಲ್ವಾ ಅಂತ. ಸೊ ಆ ಒಂದು ಬ್ರಾಂಚ್ ಇನ್ಕ್ಲೂಡ್ ಆಗಿದೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲೂ ಹಾಕಬಹುದು. ಯಾಕಂದ್ರೆ ನೀವು ಬರೀ ಕಟ್ ಆಫ್ PDF ಚೆಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಹೊಸ ಬ್ರಾಂಚ್ ಇನ್ಕ್ಲೂಡ್ ಆಗಿರೋದು ಸಿಗಲ್ಲ, ಯಾಕಂದ್ರೆ ಅದು ಲಾಸ್ಟ್ ಇಯರ್ ಆಗಿರುತ್ತೆ. ಬಟ್ ಈ ವರ್ಷದಿಂದ ಬ್ರಾಂಚ್ ಇನ್ಕ್ಲೂಡ್ ಆಗಿದ್ರೆ ಹೊಸದಾಗಿ ಅದನ್ನ ನೀವು ಈ ಒಂದು ವರ್ಷ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಹಾಕಬಹುದು. ಸೊ ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ನೀವು ಇದೇ ಕಾರಣಕ್ಕೆ ಸೀಟ್ ಮ್ಯಾಟ್ರಿಕ್ಸ್ ನ ಕಂಪ್ಲೀಟ್ ಆಗಿ ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಹೆಡಿಂಗ್ ಅಲ್ಲಿ ಫಸ್ಟ್ ಓದ್ಕೊಳ್ಳಿ, ಸೀಟ್ಸ್ ಇನ್ ಪ್ರೈವೇಟ್ ಅನ್ಎಡೆಡ್ ಕಾಲೇಜಸ್ ಆಗಿರ್ಬೋದು, ಮತ್ತೆ ನೀವು ಲಾಸ್ಟ್ ಹೋದ್ರೆ ನಿಮ್ಗೆ ಅಲ್ಲಿ ಪ್ರೈವೇಟ್ ಯೂನಿವರ್ಸಿಟೀಸ್ ಸಹ ಸಿಗುತ್ತೆ. ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲೂ ಸಹ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಯಾವ್ದಾದ್ರು ಹೊಸ ಬ್ರಾಂಚ್ ಇನ್ಕ್ಲೂಡ್ ಆಗಿದೆಯಾ ಇಲ್ವಾ ಅಂತ. ಇಲ್ಲಿ ನೋಡಿ, ಪ್ರೆಸಿಡೆನ್ಸಿ ಯೂನಿವರ್ಸಿಟಿ, ಮತ್ತೆ PES ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇದು, PS ಯೂನಿವರ್ಸಿಟಿ ರಿಂಗ್ ರೋಡ್ ಕ್ಯಾಂಪಸ್. ಇದ್ರಲ್ಲಿ ನೋಡಿ ಯಾವ್ಯಾವ ಬ್ರಾಂಚಸ್ ಇದೆ. ಮತ್ತೆ ಈ ಒಂದು ಬ್ರಾಂಚ್ ನೀವು ನೋಡ್ತಿದ್ದೀರಲ್ಲ, BTech ಇನ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್, ಇದು ಲಾಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಆಗಿದ್ದು. ಸೊ ಬಿಫೋರ್ ದಟ್ ಇದು ಇರಲಿಲ್ಲ. ಇದ್ರಲ್ಲಿ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಯಾವ್ದಾದ್ರು ಹೊಸ ಒಂದು ಬ್ರಾಂಚ್ ಇನ್ಕ್ಲೂಡ್ ಆಗಿದ್ರೆ ನೀವು ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಬಹುದು. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಕೊಟ್ಟಿದ್ದೀನಿ. ಅಂಡ್ ನೆಕ್ಸ್ಟ್ ಹೋಗೋಣ ಕಟ್ ಆಫ್ PDFs ಕಡೆ. ಸೊ ಕಟ್ ಆಫ್ PDFs ನಿಮ್ಗೆ ಇನ್ನೋರ್ಗೂ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಿಕ್ಕಿಲ್ಲ ಅಂದ್ರೆ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಕಟ್ ಆಫ್ PDF ನ ಹೆಂಗ್ ಅನಲೈಸ್ ಮಾಡ್ಬೇಕಂದ್ರೆ, ಇಲ್ಲಿ ಕಂಪ್ಲೀಟ್ ಆಗಿ ಫಸ್ಟ್ ಕೋಡ್ ನೋಡ್ಕೋಬೇಕು. ಎಲ್ಲಾ ಕಾಲೇಜಸ್ಗೂ ಸಹ ಕೌನ್ಸಿಲಿಂಗ್ ಅಲ್ಲಿ ಬರ್ತಕ್ಕಂಥ ಎಲ್ಲಾ ಕಾಲೇಜಸ್ಗೂ ಸಹ ಕೋಡ್ ಅಲಾಟ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇದು UVC ಕಾಲೇಜು, ಸೊ ಇದಕ್ಕೆ E001 ಕೋಡ್ ಅಲಾಟ್ ಆಗಿದೆ. ಸೊ E002 ಅಂದ್ರೆ SKSJT ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಸೊ ಆ ತರ ಎಲ್ಲಾ ಕಾಲೇಜಸ್ಗೂ ಸಹ ಈಗ ನೋಡಿ, BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸೊ ಇದು E003. ಬಟ್ ಇದು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಏಡೆಡ್ ಕಾಲೇಜಸ್ ಸೀಟ್ಸ್ ಇದು. ಸೊ ಇದರಲ್ಲಿ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಕಾಣಿಸಲ್ಲ. ಅನ್ಎಡೆಡ್ ಕಾಲೇಜಸ್ಗೂ ಇರುತ್ತೆ. ಅನ್ಎಡೆಡ್ ಕಾಲೇಜು ಇದರಲ್ಲಿ ಇರುತ್ತೆ, ಅದಕ್ಕೆ ಬೇರೆ ಕೋಡ್ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೀವು ಕೋಡ್ ನ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಎಲ್ಲಾ ಕ್ಯಾಟಗರೀಸ್ ಸಿಗುತ್ತೆ. ಈಗ 1G ಮತ್ತೆ 1K 1R 1G 1K 1R ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳ್ತೀನಿ ನೋಡಿ. ಕ್ಯಾಟಗರಿ 1 ಅಲ್ಲಿ ಜನರಲ್ ಕೋಟಾ, ಕ್ಯಾಟಗರಿ 1 ಅಲ್ಲಿ ಕನ್ನಡ ಮೀಡಿಯಂ ಕೋಟಾ, ಕ್ಯಾಟಗರಿ 1 ಅಲ್ಲಿ ರೂರಲ್ ಕೋಟಾ, ಅದೇ ತರ 2ಗೆ ಮತ್ತೆ ಕ್ಯಾಟಗರಿ 3ಗೆ. ಆಮೇಲೆ ನಿಮ್ದು ಇಲ್ಲಿ ಬರುತ್ತೆ, ನೀವು ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಆಗಿರುತ್ತೆ. ಜನರಲ್ ಮೆರಿಟ್ ಆಗಿದ್ರೆ ನೀವು ಇಲ್ಲಿ ನೋಡ್ಬೇಕು ಜನರಲ್ ಮೆರಿಟ್. ಸೊ ಈ ಒಂದು ಲಿಸ್ಟ್ ಅಲ್ಲಿ ಪರ್ಟಿಕ್ಯುಲರ್ ಬ್ರಾಂಚಸ್ ನ ಇಲ್ಲಿ ನೋಡ್ತಾ ಹೋಗ್ಬೇಕು ನೀವು ಜನರಲ್ ಮೆರಿಟ್ ಆದ್ರೆ. ಸೊ GM ಕಾಲಮ್ ನ ನೀವು ಇಲ್ಲಿ ಅನಲೈಸ್ ಮಾಡ್ಬೇಕು. ಸೊ GMK ಅಂದ್ರೆ ಅದೇ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ, GMR ಅಂದ್ರೆ ಜನರಲ್ ಮೆರಿಟ್ ರೂರಲ್ ಮೀಡಿಯಂ. ಸೊ ಆ ತರ ಇದೇ ತರ SC ST ಈ ಎಲ್ಲಾ ಕ್ಯಾಟಗರೀಸ್ ಸಹ ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ
ಸೊ ಇದೆಲ್ಲಾ ಕ್ಯಾಟಗರೀಸ್ ನೀವು ಅನಲೈಸ್ ಮಾಡಿ ನಿಮ್ಮ ಕ್ಯಾಟಗರಿ ಯಾವ್ದು, ನಿಮ್ಮ ಯಾವ ಒಂದು ಕಾಲಮ್ ನಲ್ಲಿ ನೋಡ್ಬೇಕಂತ ನಿಮ್ಗೆ ಚೆನ್ನಾಗಿ ಇಲ್ಲಿ ಗೊತ್ತಿರಬೇಕು. ಜನರಲ್ ಮೆರಿಟ್ ಅಂದ್ರೆ ಇದು, ಅಥವಾ ನಿಮ್ದು ಬೇರೆ ಯಾವುದೇ ಒಂದು ಕ್ಯಾಟಗರಿ ಇದ್ದಿದ್ರು ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ನೀವು ನೋಡಿ. ಸೊ ಕಟ್ ಆಫ್ PDF ನಾನು ಹೇಳಿದಾಗೆ ನಿಮ್ಗೆ ಲಿಂಕ್ ಅಲ್ಲಿ ಸಿಗುತ್ತೆ. ಮತ್ತೆ ತುಂಬಾ ಜನ ಕ್ವಶನ್ಸ್ ಕೇಳ್ತಿದ್ದೀರಾ, ಈ ಒಂದು ಇಂಜಿನಿಯರಿಂಗ್ ಕಟ್ ಆಫ್ PDF ಅಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನಾನು ಹೇಳ್ತೀನಿ ನೋಡಿ, ನಾನು ಅನಲೈಸ್ ಮಾಡಿದಾಗ ನಂಗೆ ಇಲ್ಲಿ ಸುಮಾರು ಕಾಲೇಜಸ್ ಸಿಕ್ತು. ಇಲ್ಲಿ ಅಬೌವ್ 1 lakh ರ್ಯಾಂಕ್ ಇರ್ತಕ್ಕಂಥ ಬ್ರಾಂಚಸ್ ಸಹ ಇರುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ತಾ ಹೋದ್ರೆ ಒಂದೊಂದು ಪರ್ಟಿಕ್ಯುಲರ್ ಕಾಲೇಜಸ್ಗೂ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ನೋಡ್ತಾ ಹೋದ್ರೆ, ಅಥವಾ ಜನರಲ್ ಮೆರಿಟ್ ಇದ್ರೆ ಜನರಲ್ ಮೆರಿಟ್ ಅಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಸಿಗುತ್ತೆ 1 lakh ಅಬೌವ್ ಇದ್ರೂ ಸಹ ನಿಮ್ಗೆ ಬ್ರಾಂಚ್ ಅಲಾಟ್ ಆಗುತ್ತೆ, ಕಾಲೇಜ್ ಅಲಾಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ 1.5 lakh ಏನಾದ್ರು ಬಂದಿದ್ರೆ, 1.5 lakh ಅಥವಾ 1 lakh ಗಿಂತ ಮೇಲ್ ಅಲಾಟ್ ಆಗಿದ್ರೆ ನೀವು ಇನ್ನೂ ಡೌಟ್ ಅಲ್ಲಿ ಇರ್ತೀರಾ ಬೇರೆ ಕೋರ್ಸ್ ಅಲ್ಲಿ ಸೇರ್ಕೋಬಹುದಾ ಅಂತ. ಸೊ ಅವ್ರಿಗೆಲ್ಲ ಏನ್ ಹೇಳ್ತೀನಿ ಅಂದ್ರೆ, ಈಗ ಕೌನ್ಸಿಲಿಂಗ್ ಅಲ್ಲಿ ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿ. ರೌಂಡ್ 1 ಅಥವಾ ರೌಂಡ್ 2 ಅಲ್ಲಿ ನಿಮ್ಗೆ ಏನಾದ್ರು ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿಲ್ಲ, ಅಥವಾ ನಿಮ್ಗೆ ಅಲಾಟ್ ಆಗಿದ್ದ ಸೀಟ್ ಇಷ್ಟ ಇದ್ದಿಲ್ಲ ಅಂದ್ರೆ ನೀವು ಕ್ವಿಟ್ ಮಾಡಬಹುದು ಕೌನ್ಸಿಲಿಂಗ್ ನ. ಸೊ ಕೌನ್ಸಿಲಿಂಗ್ ಅಲ್ಲಿ ಸದ್ಯಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಸೊ ಇದು ಕಟ್ ಆಫ್ PDF ನಿಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ. ಇದನ್ನ ಹೇಗೆ ಅನಲೈಸ್ ಮಾಡ್ಬೇಕಂತ ನಿಮ್ಗೆ ಹೇಳಿದೀನಿ. ಸೊ ಸದ್ಯಕ್ಕೆ ನೀವು ಕೂತ್ಕೊಂಡು ಕಟ್ ಆಫ್ PDFs ನ ನೋಡ್ಕೊಳ್ಳಿ, ಸೀಟ್ ಮ್ಯಾಟ್ರಿಕ್ಸ್ ನ ನೋಡ್ಕೊಳ್ಳಿ, ಮತ್ತೆ ಕಾಲೇಜಸ್ ನ ಒಂದ್ ಪೇಪರ್ ಅಲ್ಲಿ ಲಿಸ್ಟ್ ಮಾಡ್ತಾ ಹೋಗಿ. ಬ್ರಾಂಚಸ್ ನ ನಿಮ್ಗೆ ಯಾವ್ದಾವ್ದು ಬ್ರಾಂಚಸ್ ಬೇಕು ಅದನ್ನ ಲಿಸ್ಟ್ ಮಾಡ್ತಾ ಹೋಗಿ ನಿಮ್ಮ ರ್ಯಾಂಕ್ ಪ್ರಕಾರ. ಸೊ ಹೋಗಿ ಡೌನ್ಲೋಡ್ ಮಾಡಿ, ಅನಲೈಸ್ ಮಾಡಿ, ಕಾಲೇಜಸ್ ನ ವಿಸಿಟ್ ಮಾಡಿ. ನಿಮ್ಗೆ ಏನೋ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.